ಅಂಚೆಕೊಪ್ಪಲು ಗಂಗಾಧರರು ಸೀತಾಗುರುವಿಂದ ಗುರಕ್ಷೆ ಪಡ್ಕೋಬೇಕು. ನಾನು ಕೆಲವರು ಹೆಸರು ಹೇಳ್ತೀನಿ, ಅವರ ದಯಮಾಡಿ ದಾನಿಗಳು, ಈ ಕಾರ್ಯದ ದಾನಿಗಳು ದಯಮಾಡಿ ತಾವು ಗುರಕ್ಷೆಯನ್ನು ಪಡ್ಕೋಬೇಕು. ಮೊದಲಾಗಿ ಟಿ ಎಸ್ ಉದ್ರಯ್ಯನವರು ಮತ್ತು ಮಕ್ಕಳು ಮಂಡಿ ವರ್ತಕರು, ಟಿ ಎಸ್ ಉದ್ರಯ್ಯನವರು ಮತ್ತು ಮಕ್ಕಳು ಮಂಡಿಯವರು ದಯಮಾಡಿ ಕುಟುಂಬ ಸಮೇತ ವೇದಿಕೆ ಬರಬೇಕು. ಹಾಗೆ ಟಿ ಎಸ್ ಜಗದೀಶ್ ಮತ್ತು ಮಕ್ಕಳು ಪ್ರಜ್ವಲ್ ಕಳದೂರು ದಯಮಾಡಿ ವೇದಿಕೆ ಬರಬೇಕು. ಹಾಗೆ ನಿವೃತ್ತ ಶಿಕ್ಷಕರಾದ ಶಂಕರ ಸ್ವಾಮಿ ಮತ್ತು ಮಕ್ಕಳು ಹರಳುಕಟ್ಟ ದಯಮಾಡಿ ವೇದಿಕೆ ಬರಬೇಕು. ಎ ಸಿ ಈರಣ್ಣ ಮತ್ತು ಮಕ್ಕಳು ಮಣಿಕಂಠ ಕುಂಕುಮ ವ್ಯಾಪಾರಿಗಳು ದಯಮಾಡಿ ವೇದಿಕೆ ಬರಬೇಕು. ಟಿ ಎಸ್ ಸುನೀಲ್ ಮಂಡಿ ವರ್ತಕರು ಎಪಿಎಂಸಿ ಸಿಕ್ಕರಿಗೆ ದಯಮಾಡಿ ವೇದಿಕೆ ಬಂದು ಗುರುಗಳಿಂದ ಸುರಕ್ಷೆ ಪಡ್ಕೋಬೇಕು. ಹಾಗೆ ಹೇಮಾನಾಗರ್ ಮತ್ತು ಕೆ ಸಿ ನಾಗರಾಜ್ ಮಹಾನಗರದಲ್ಲಿ ಇಂದಿಗೆ 7 ವರ್ಷಗಳಿಂದ ರಂಭಾಪುರಿ ಜಗದ್ಗುರುಗಳ ಇಷ್ಟಲಿಂಗ ಮಹಾಪೂಜೆ ಹಾಗೂ ಜನಜಾಗೃತಿ ಧರ್ಮ ಸಮಾರಂಭ ಸರ್ವಾಂಗ ಸುಂದರವಾಗಿ ಸಾಗಿಕೊಂಡು ಬರ್ತಾರೆ. ಈ 2ನೇ ವರ್ಷದ ಸಮಾರಂಭದಲ್ಲಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ನಡೆದಿರುವಂತಹ ಪೂಜೆಯನ್ನು ಕಂಡು ಸಂತೋಷಪಟ್ಟಿದ್ದೀವಿ. ಸಮಯ 2.5 ಗಂಟೆ ಮೀರಿ ಹೋಗ್ತಾ ಇರುವ ಕಾರಣ ಹಸಿವೆಯಿಂದ ಕೆಲವು ಜನರು ಪ್ರಸಾದಕ್ಕಾಗಿ ಹೋಗಿದ್ದಾರೆ. ಆದರೆ ಇದ್ದಂಥ ತಾವೆಲ್ಲ ಗಟ್ಟಿ ಕಾಡುಗಳಂತೇಳಿ ಭಾವಿಸ್ತಾ ಇದ್ದೇವೆ. ಈಗಾಗಲೇ ಈ ಸಮಾರಂಭವನ್ನು ಉದ್ದೇಶಿಸಿ ಶಾಸಕರಾಗಲಿ, ಮಾಜಿ ಶಾಸಕರಾಗಲಿ, ಸಮಾಜದ ಧೋರಣರಾಗಲಿ ತಮ್ಮ ಒಡಲ ನುಡಿಗಳನ್ನು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಂಡಿದ್ದಾರೆ. ಈ ಸಮಾರಂಭದ ನೇತೃತ್ವ ವಹಿಸಿದಂಥ ದೊಡ್ಡಮನಿ ಹಿರೇಮಠದ ಶ್ರೀ ರೇವಣಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಇವತ್ತಿನ ಆಧುನಿಕ ಕಾಲದಲ್ಲಿ ಇಂಥ ಸಮಾರಂಭಗಳು ಬಹಳಷ್ಟು ಅವಶ್ಯಕದವು. ಎಲ್ಲಿ ನೋಡಿದಲ್ಲಿ ಅಶಾಂತಿ, ಅತೃಪ್ತಿಯ ಮನೋಭಾವ ಹೆಚ್ಚಾಗುತ್ತಿರುವಂತಹ ಸಂದರ್ಭದಲ್ಲಿ ಮನುಷ್ಯನಿಗೆ ಒಂದಿಷ್ಟಾದರೂ ಧಾರ್ಮಿಕವಾದಂಥ ಪರಿಜ್ಞಾನದ ಅವಶ್ಯಕತೆ ಇದೆ ಅನ್ನುವುದನ್ನು ತಮ್ಮೆಲ್ಲರಿಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಯಡಿಯೂರು ಕ್ಷೇತ್ರದ ಶ್ರೀಗಳವರು ಅರಸೀಕೆರೆ ನಗರದಲ್ಲಿ ನಡೆದಿರುವಂಥ ಈ ಕಾರ್ಯಕ್ರಮ ಸೇರಿರುವಂಥ ಜನಸಮುದಾಯ ಕಂಡು ಹರುಷಿತರಾಗಿ ಬದುಕಿ ಬಾಳುವಂಥ ಮನುಷ್ಯನಿಗೆ ಧರ್ಮ ಒಂದೇ ಆಶಾ ಕಿರಣ ಅನ್ನುವಂಥ ಮಾತುಗಳನ್ನು ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಂಡಿದ್ದಾರೆ. ಜಗದ್ಗುರು ಈ ಸಂದರ್ಭದಲ್ಲಿ ಹೆಚ್ಚು ಹೇಳಲಿಕ್ಕೆ ಇಚ್ಛೆಯನ್ನು ಪಡೋದಿಲ್ಲ. ಸಾಂಕೇತಿಕವಾಗಿ ಒಂದು 5 ನಿಮಿಷದಲ್ಲಿ ನಿಮಗೆ ಕೆಲವು ವಿಚಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಇವತ್ತು ಸಮಾಜದಲ್ಲಿ ಜನರನ್ನು ಮೆಚ್ಚಿಸುವಂಥ ಭಾಳ ಜನರನ್ನು ನಾವು ಕಾಣುತ್ತೇವೆ. ಅದು ಒಂದು ಲೌಕಿಕ ವಿಚಾರಧಾರೆ. ಆದರೆ ಜನ ಮೆಚ್ಚಿ ನಡ್ಕೊಳ್ಳೋದಕ್ಕಿಂತ ಮನ ಮೆಚ್ಚಿ ನಡ್ಕೊಳ್ಳೋದೇನಿದೆ ಅದು ಜೀವನದಲ್ಲಿ ಬಹಳಷ್ಟು ಶ್ರೇಯಸ್ಸನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ಪ್ರತಿಭೆ ಮತ್ತು ರೂಪ ದೇವರು ಕೊಟ್ಟಂಥ ವರ ಇದು. ಇವು ಯಾರಿಂದ ಪಡೆಯುವಂಥವುಗಳಲ್ಲ. ಮನುಷ್ಯನಲ್ಲಿ ಏನಾದರೂ ಒಂದು ಪ್ರತಿಭೆ ಇದೆ ಅಂದರೆ, ದೇವರು ಕೊಟ್ಟಂಥ ಒಂದು ಸೌಂದರ್ಯ ಇದೆ ಅಂದರೆ ಇದು ಭಗವಂತ ಕೊಟ್ಟಿರುವಂಥ ಕೊಡುಗೆ ಹೊರತು ಬೇರೆ ಯಾರೂ ಕೊಡಲಿಕ್ಕೆ ಆಗೋದಿಲ್ಲ. ಆದರೆ ಮನುಷ್ಯ ಕೀರ್ತಿ ಮತ್ತು ಹಣ ಇವುಗಳನ್ನು ಮನುಷ್ಯನೇ ಸಂಪಾದನೆ ಮಾಡಿಕೊಂಡು ನಡಿಬೇಕಾಗ್ತಾ ಹೊರತು ಬೇರೆ ಯಾರೂ ಕೂಡ ಕೊಡಲಾರರು. ವೀರಶೈವ ಧರ್ಮದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಜೀವನ ದರ್ಶನದ
ಅಮೂಲ್ಯ ವಿಚಾರಧಾರೆಗಳನ್ನು ಯಾವಾಗಲೂ ಕೂಡ ಬೋಧನೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಅಶಾಂತಿ ಅತೃಪ್ತಿಯ ಬದುಕಿಗೆ ಧರ್ಮದ ಪರಿಪಾಲನೆ ಒಂದೇ ದಿವ್ಯೌಷಧವಾಗಿದೆ. ಈ ಅರಸೀಕೆರೆ ಮಹಾನಗರದಲ್ಲಿ ವೀರಶೈವ ಸಮುದಾಯ ಭವನ ಕುಂಠಿತಗೊಂಡಂಥ ಸಂದರ್ಭದಲ್ಲಿ ಜಗದ್ಗುರುವರ ಮಹಾಪೂಜೆ ನೆರವೇರಿಸುವುದರ ಮೂಲಕ ಈ ನಗರದ ಅನೇಕ ಧರ್ಮಾಭಿಮಾನಿಗಳ ಸಹಕಾರದಿಂದ ಇಂಥ ವೀರಶೈವ ಸಮುದಾಯ ಭವನ ಭವ್ಯವಾಗಿ ನಿರ್ಮಾಣಗೊಂಡು ಕಾರ್ಯವನ್ನು ಮಾಡ್ತಾ ಇದೆ. ಬಹುಶಃ ಆ ಒಂದು ಕೃತಜ್ಞತೆಯಲ್ಲಿ ಪ್ರತಿ ವರ್ಷ ಒಂದೇ ದಿನವಾದರೂ ಪರವಾಗಿಲ್ಲ ಅಂತ ಒಂದು ಇಷ್ಟಲಿಂಗ ಮಹಾಪೂಜೆ ಇಲ್ಲಿ ತಾವೆಲ್ಲ ಸಂಘಟನೆಯನ್ನು ನಡೆಸಿಕೊಂಡು ಬರ್ತಾ ಇದ್ದೀವಿ. ಪ್ರತಿ ವರ್ಷ ನಡೆಯುವಂಥ ರಂಗಪುರಿ ಜಗದ್ಗುರುವರ ಮಹಾಪೂಜೆ ಧರ್ಮ ಸಮಾರಂಭ ಅದು ಯಾವಾಗಲೂ ಇರುವಂಥದ್ದೇ. ಇನ್ನುಳಿದಂಥ ಸಮಾನ ಪೀಠಗಳ ಜಗದ್ಗುರುಗಳನ್ನು ನೀವು ಬರಮಾಡಿಕೊಂಡು ಕಾರ್ಯಕ್ರಮ ಏನಾದರೂ ಮಾಡೋದಾದರೆ ಅದು ಒಂದು ಯೋಗ್ಯವಾದಂಥ ಸಂಘಟನೆಯಿಂದ ಸಮಾರಂಭವನ್ನು ಆಯೋಜನೆ ಮಾಡಿ ಬರಮಾಡಿಕೊಳ್ಳಲಿಕ್ಕೆ ನಮ್ಮ ಹರುಷವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ. ಈಗಾಗಲೇ ಈ ಮಹಾನಗರದಲ್ಲಿ ರಂಭಾಪುರಿ ಜಗದ್ಗುರುವರ ಒಂದು ಧನುರ್ಮಾಸ ಇನ್ನೇನು ಪ್ರಾರಂಭ ಆಗುವಂಥ ಹಂತವ. ಅದರ ನಿಮಿತ್ತವಾಗಿ ಇವತ್ತು ಮಾರ್ಗಶಿರ ಮಾಸದ ಶುದ್ಧ ಪ್ರತಿಪದೆಯ ದಿನ ಈ ನಗರದಲ್ಲಿ ಬಹಳ ಸಂತೋಷದಿಂದ ಜಗದ್ಗುರುವರ ಪೂಜೆಯನ್ನು ಮಾಡಿ ನಿಮ್ಮೆಲ್ಲರಿಗೆ ಹಾರೈಸ್ತಾ ಇದ್ದೇವೆ. ಬಹಳ ಜನ ಈ ವರ್ಷ ಪೂಜಾ ಸಂದರ್ಭದಲ್ಲಿ ಪಾಲ್ಗೊಂಡು ಅಭಿಷೇಕವನ್ನು ಮಾಡಿಕೊಂಡು ಸಮಯ ಮೀರಿ ಹೋದ ಕಾರಣ ನಾವು ಎಷ್ಟೇ ಸಂಕ್ಷಿಪ್ತವಾಗಿ ಸಮಾರಂಭವನ್ನು ಮಾಡಿದರೂ ಕೂಡ ಶ್ರದ್ಧಾವಂತರ ಭಕ್ತರ ಭಾವನೆಗಳನ್ನು ಉದಾಸೀನ ಮಾಡಲಿಕ್ಕೆ ನಿರ್ಲಕ್ಷ್ಯ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಈ ಕಾರ್ಯಕ್ರಮದ ಯಶಸ್ವಿಗಾಗಿ ಯಾರ್ಯಾರು ಶ್ರಮಿಸಿದ್ದಾರೆ, ಯಾರ್ಯಾರು ದಾನ ಧರ್ಮಗಳನ್ನು ಕೊಟ್ಟಿದ್ದಾರೆ, ಅವರೆಲ್ಲರಿಗೂ ಕೂಡ ಜಗದ್ಗುರುವಿನ ಒಂದು ಸಾಂಕೇತಿಕವಾದಂಥ ಆಶೀರ್ವಾದ ಕೊಡಿಸಿದ್ದನ್ನು ತಾವೆಲ್ಲ ನೋಡಿದ್ದೀರಿ. ಈ ಒಂದು ಅಪೂರ್ವ ಸಮಾರಂಭದಲ್ಲಿ ಬಾಳೆಹೊನ್ನೂರು ಧರ್ಮಪೀಠದಲ್ಲಿ 51 ಅಡಿ ಜಗದ್ಗುರು ರೇಣುಕಾಚಾರ್ಯರ ಮಂಗಲಮೂರ್ತಿಯ ಕೆಲಸ ಸಮರೋಪಾದಿಯಲ್ಲಿ ನಡೀತಾ ಇದೆ. ಬಹುಶಃ 12 ಕೋಟಿ ರೂಪಾಯಿ ಯೋಜನೆ ಮಾಜಿ ಮುಖ್ಯಮಂತ್ರಿಯಾದಂಥ BS ಯಡಿಯೂರಪ್ಪನವರು ಅವರು ಮುಖ್ಯಮಂತ್ರಿ ಆಗಿದ್ದಾಗ 5 ಕೋಟಿ ರೂಪಾಯಿಗಳನ್ನು ಒದಗಿಸಿದರು. ಮುಂದುವರೆದಂಥ ಬೊಮ್ಮಾಯಿಯವರ ಸರ್ಕಾರದಲ್ಲಾಗಲಿ ಇವತ್ತಿನ ಸರ್ಕಾರದಲ್ಲಾಗಲಿ ಅದಕ್ಕೆ ಯಾವುದೇ ವಿಶೇಷವಾದಂಥ ಸಹಕಾರ ಪ್ರಾಪ್ತವಾಗಿಲ್ಲ. ಹೀಗಾಗಿ ಹಮ್ಮಿಕೊಂಡಂಥ ಕಾರ್ಯಕ್ರಮ ಯೋಜನೆ ಮಧ್ಯದಲ್ಲೇ ನಿಲ್ಲಿಸಲಿಕ್ಕೆ ಸಾಧ್ಯ ಆಗದ ಕಾರಣ ಪೀಠ ಮುಂಚೂಣಿಯಲ್ಲಿ ನಿಂತು ನಾಡಿನ ಭಕ್ತರ ಸಹಕಾರದೊಂದಿಗೆ ಆ ಕಾರ್ಯವನ್ನು ಪೂರ್ಣ ಮಾಡುವಂಥ ಒಂದು ಸಂಕಲ್ಪ ಕೈಗೊಂಡಿದ್ದೇವೆ. KV ನಿರ್ವಾಣಸ್ವಾಮಿಯವರು ಈ ಸಮಾರಂಭದಲ್ಲಿ ಪಾಲ್ಗೊಂಡು ಘೋಷಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಕುಂಕುಮದ ವೀರಣ್ಣ ಮತ್ತು ಮಕ್ಕಳು ಅರಸೀಕೆರೆ, ಕುಂಕುಮದ ಚಂದ್ರಶೇಖರ್ ಮತ್ತು ಮಕ್ಕಳು ಅರಸೀಕೆರೆ, ಮುರುಂಡಿ ಶಿವಯ್ಯನವರು ಮತ್ತು ಮಕ್ಕಳು, GS ಪರಮೇಶ್ವರಪ್ಪನವರು ಮತ್ತು ಮಕ್ಕಳು ಮಾಜಿ ಶಾಸಕರು, ಡಾಕ್ಟರ್ ನಳಿನಾ ಅರಸೀಕೆರೆ, ಮೂಲ ಬೀರೂರವರು, ಗಂಗಾಧರಯ್ಯನವರು ಕಪ್ಪಲು ಅರಸೀಕೆರೆ, ಲೋಕೇಶ್ ವಕೀಲರು ಮತ್ತು ಕುಟುಂಬ ವರ್ಗದವರು ಅರಸೀಕೆರೆ, CJ ರಾಜು ಕೃಷ್ಣ ಎಲೆಕ್ಟ್ರಿಕಲ್ಸ್ ಇವರು ಕುಟುಂಬ ವರ್ಗದಿಂದ
ಒಟ್ಟು 8 ಜನ ಏನೋ ಕಟ್ಟಡದ ಮೂರ್ತಿ ನಿರ್ಮಾಣಕ್ಕೆ 1,11,000 ರೂಪಾಯಿದಂತೆ ಇವರೆಲ್ಲರೂ ಅನುದಾನವನ್ನು ಮಾಡಿದ್ದಾರೆ. ಕೆ.ವಿ. ನಿರ್ವಾಣಸ್ವಾಮಿಯವರು ಹೆಚ್ಚಿನ ಮೊತ್ತದಲ್ಲಿ ಈ ಕಾರ್ಯಕ್ಕೆ ತಮ್ಮದೇ ಆದಂಥ ಒಂದು ಅಮೂಲ್ಯ ಕೊಡುಗೆಯನ್ನು ಕೊಡುವುದಾಗಿ ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ. ಬಹುಶಃ ಅರಸೀಕೆರೆ ಮಹಾನಗರಕ್ಕೆ ಜಗದೊಳವರಾಗಲಿ ರಂಭಾಪುರಿ ಪೀಠವಾಗಲಿ ದೂರ ಇರುವಂಥ ಪೀಠ ಅಲ್ಲ. ಯಾವಾಗಲೂ ಈ ಪೀಠ ಈ ಭಾಗದಲ್ಲಿ ಏನೇ ಕಾರ್ಯಕ್ರಮಗಳು ನಡೆದರೂ ರಂಭಾಪುರಿ ಜಗದೊಳವರ ಸಾನ್ನಿಧ್ಯ ಯಾವಾಗಲೂ ಇದ್ದೇ ಇರ್ತಾ ಇದೆ. ಇಂಥ ಮಹಾನಗರದಲ್ಲಿ ಅಭಿಮಾನವಿತ್ತು. ಈ ದಸರಾ ಮಹೋತ್ಸವ 10 ವರ್ಷಗಳ ಹಿಂದೆ ನಡೆದಂಥ ಒಂದು ದಾಖಲೆ ಯಾರೂ ಕೂಡ ಮರೆಯುವಂತಿಲ್ಲ. 23ನೇ ವರ್ಷದ ದಸರಾ ಮಹೋತ್ಸವ ಇಲ್ಲಿ ನಡೆದಿತ್ತು. ಈ ವರ್ಷ 33ನೇ ದಸರಾ ಮಹೋತ್ಸವ ಗದಗ ಜಿಲ್ಲೆ ಅಬ್ಬಿಗೇರಿಯಲ್ಲಿ ಎಲ್ಲ ದಾಖಲೆಗಳನ್ನು ಮೀರಿ ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತೆ. ಮುಂದಿನ 34ನೇ ವರ್ಷದ ದಸರಾ ಮಹೋತ್ಸವ ಕರ್ನಾಟಕದ ಮುಕುಟಮಣಿಯಾದಂಥ ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಆಯೋಜನೆಗೊಂಡಿರುವಂಥದ್ದು ನಿಜವಾಗಲೂ ಈ ಪೀಠದ ಇತಿಹಾಸದಲ್ಲೆಲ್ಲ ವೀರಶೈವ ಧರ್ಮದ ಇತಿಹಾಸದಲ್ಲಿ ಒಂದು ಹೊಸ ದಾಖಲೆಯನ್ನು ಅದು ನಿರ್ಮಾಣ ಮಾಡ್ತಾ ಇದೆ ಅನ್ನುವಂಥ ಒಂದು ಆಶಾದಾಯಕ ಭಾವನೆ ರಂಭಾಪುರಿ ಜಗದೊಳಗಿದೆ. ಈಗಾಗಲೇ ಪೂರ್ವಭಾವಿ ಸಮಾವೇಶ ಮಾಡಿ ಆರತೂರು ಹಿರೇಮಠದಲ್ಲಿ ಆ ಭಾಗದ ಶಾಸಕರಾದಂಥ ಶರಣು ಸಲ್ಗರ್ ಅವರು ಆ ಕಾರ್ಯಕ್ರಮ ಮಾಡಿದರು. ಅವತ್ತಿನ ಆ ಸಮಾರಂಭದಲ್ಲಿ ಸೇರಿದಂಥ ಜನರೆಲ್ಲರೂ ಸೇರಿ ಆ ಕಾರ್ಯಕ್ರಮದ ಸಂಯೋಜನೆಗಾಗಿ 51 ಲಕ್ಷ ರೂಪಾಯಿಗಳು ಸಂದಾಯ ಆಗಿದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. ಬಸವ ಕಲ್ಯಾಣ ನಗರದಲ್ಲಿ 34ನೇ ದಸರಾ ಮಹೋತ್ಸವ ನಡೆಯಲಿಕ್ಕೆ ಸಿದ್ಧತೆ ಆಗ್ತಾ ಇದೆ. ಈಗಾಗಲೇ ಯಡಿಯೂರು ಶ್ರೀಗಳು ಈ ಸಮಾರಂಭದಲ್ಲಿ ಒಂದು ಘೋಷಣೆಯನ್ನು ಮಾಡಿದರು. ರಂಭಾಪುರಿ ಧರ್ಮಪೀಠದ 120ನೇ ಪೀಠಾಧೀಶ್ವರರಾಗಿ 19 ವರ್ಷಗಳ ಕಾಲ ಸಮಾಜಕ್ಕೆ ಮಾರ್ಗದರ್ಶನ ನೀಡಿದವರು. ಮೇಲಾಗಿ ಅರಸೀಕೆರೆ ನಗರಕ್ಕೆ ಬಹಳಷ್ಟು ಮೇಲಿಂದ ಮೇಲೆ ಆಗಮಿಸಿ ನಿಮ್ಮೆಲ್ಲರಿಗೆ ಆಶೀರ್ವಾದವನ್ನು ಮಾಡಿದಂಥ ಶ್ರೀ ಜಗದ್ಗುರು ಪ್ರಸನ್ನ ರೇಣುಕ ವೀರ ರುದ್ರಮುನಿದೇವ ಶಿವಾಚಾರ್ಯ ಭಗವತ್ಪಾದರ ಜನ್ಮ ಶತಮಾನೋತ್ಸವ ಇದೇ ಡಿಸೆಂಬರ್ 15ರಂದು ಪೌರ್ಣಿಮೆ ಮೇಲಾಗಿ ಭಾನುವಾರ ಅವತ್ತಿನ ದಿನ ಮಹಾಪೀಠದಲ್ಲಿ ಸಂಯೋಜನೆಯನ್ನು ಮಾಡಿದ್ದೇವೆ. ಹಿಂದೆ ಗಂಗಾಧರ ಜಗದ್ಗುರುವರ ಜನ್ಮ ಶತಮಾನೋತ್ಸವ ಬೆಂಗಳೂರಿನ ಶ್ರೀ ಜಗದ್ಗುರು ರೇಣುಕಾಚಾರ್ಯ ವಿದ್ಯಾಸಂಸ್ಥೆಯ ಸಭಾಂಗಣದಲ್ಲಿ ಅಂದು ಮುಖ್ಯಮಂತ್ರಿಯಾದಂಥ ಎಸ್.ಎಂ. ಕೃಷ್ಣ ಅವರನ್ನು ಕರೆದು ಕಾರ್ಯಕ್ರಮ ಮಾಡಿದ್ವಿ. ಆ ನೆನಪಿನಲ್ಲಿ ವೀರ ವಿಭೂತಿ ಅನ್ನುವಂಥ ಒಂದು ಗ್ರಂಥವನ್ನು ಅವರ ಬಗ್ಗೆ ಪ್ರಕಟ ಮಾಡಿದ್ವಿ. ಈಗ ಜಗದ್ಗುರು ರುದ್ರಮುನಿ ಶಿವಾಚಾರ್ಯ ಭಗವತ್ಪಾದರ ಜನ್ಮ ಶತಮಾನೋತ್ಸವಕ್ಕೆ ಪಂಚಪೀಠಗಳಲ್ಲಿ ಇನ್ನೊಂದು ಧರ್ಮಪೀಠವಾಗಿರುವಂಥ ಕೇದಾರ ಪೀಠದ ಜಗದ್ಗುರುಗಳು ಅವರು ಕೊಡಿಸ್ತಾ ಇದ್ದಾರೆ. ಮೇಲಾಗಿ ಈ ಸಮಾರಂಭದ ಉದ್ಘಾಟನೆಯನ್ನು ರಾಜ್ಯದ ಅರಣ್ಯ ಸಚಿವರಾದಂಥ ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಈಶ್ವರ ಖಂಡ್ರೆ ಅವರು ಬರ್ತಾರೆ. ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವರು, ರಾಜ್ಯದ ಇಂಧನ ಖಾತೆ ಸಚಿವರಾದಂಥ ಕೆ.ಜೆ. ಜಾರ್ಜ್ ಅವರು ಪಾಲ್ಗೊಂಡು ರಂಭಾಪುರಿ ಬೆಳಗು ವಿಶೇಷ ಮಾಸಪತ್ರಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪೀಠದ ವಾರ್ತಾ ಕಾರ್ಯದರ್ಶಿಗಳಾದಂಥ ಸಿ.ಎಚ್. ಬಾಳನಗೌಡರ
ಜನ್ಮ ಅಮೃತ ಮಹೋತ್ಸವ ಇದೇ ಸಂದರ್ಭದಲ್ಲಿ ನಡೆದವರಿಗೆ ಪೀಠದಿಂದ ಒಂದು ಪ್ರಶಸ್ತಿ ಮತ್ತು ಆಶೀರ್ವಾದ ನಡೆಯುವಂತಹ ಕಾರ್ಯಕ್ರಮ ಇದೆ. ಲಿಂಗೈಕ್ಯ ಜಗದ್ಗುರುವರ ಬಗ್ಗೆ 1983ರಲ್ಲಿ ಪೂರ್ವಾಶ್ರಮದಲ್ಲಿ ನಾವು ಪುಟ್ಟಾಧ್ಯಕ್ಷರಿದ್ದಾಗ ಅವರ ಜೀವನ ಚರಿತ್ರೆಯನ್ನು ನಾವು ಬರೆದಿದ್ವಿ. 83ರ ನಂತರ ಅವರು 90ರವರೆಗೆ ಏನಿದ್ರು ಆ ಜೀವನದ ಎಲ್ಲ ಘಟನೆಗಳನ್ನು ಆ ಒಂದು ಜೀವನ ಚರಿತ್ರೆಯಲ್ಲಿ ಅಡಕ ಮಾಡಿ ಧರ್ಮಚೇತನ ಅನ್ನುವಂಥ ನಾಮಾಂಕಿತದಲ್ಲಿ ಆ ಅಮೂಲ್ಯವಾದಂಥ ಕೃತಿಗೆ ಕೂಡ ಬಿಡುಗಡೆಗೊಳ್ತಾ ಇದೆ. ಇಂಥ ದುಃಖಾನಾಂ ನಾಶನೌಷಧಂ ನಿತ್ಯಂ ಧರ್ಮಾಮೃತ ಕಲ್ಪಿತ್ವಾ ಸುಖಿನ್ ಸಂತೋ ಮಾನವಾಃ. ಧರ್ಮದಿಂದಲೇ ವಿಶ್ವಕ್ಕೆ ಒಂದೇ ರೇಣುಕಂ, ಒಂದೇ ಒಂದೇ ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ, ಯಡಿಯೂರು ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ, ಪರಮ ಪೂಜ್ಯರು ತ್ರಿಕಾಲ ವಂದನೀಯರು. ಹಿರಿಯ ಮಗ ಮುಖ್ಯಮಂತ್ರಿ ಆಗಲಿಲ್ಲ, ಎರಡನೇ ಮಗ ಮುಖ್ಯಮಂತ್ರಿ ಆಗಲಿಲ್ಲ, ಭಾಗ್ಯ ಸಿಕ್ಕಿದ ಮೂರನೇ ಮಗ ಮುಖ್ಯಮಂತ್ರಿ ಆದ ಅಂತಕ್ಕಂಥ ಮಾತಾಡಿದ್ರು. ಹೇಳುವ ಮಾತು ಉದ್ದೇಶ ಇಷ್ಟೇ, ನಮ್ಮ ಜನಸಂಖ್ಯೆ ಕಡಿಮೆ ಆಗಿದೆ ಅಂತ ಗೊತ್ತಾಗುತ್ತಲ್ವಾ, ಮತ್ತೆ ಎಲ್ಲಿ ಬರ್ತಾರೆ ಇರೋರು ಒಬ್ಬರಿಬ್ರು ಇರ್ತೀರಾ, ಪಿಲ್ಲಾಡಿ ಮಾಡಿ ನೋಡೋರೆ. ಹಾಗಾಗಿ ಜನಸಂಖ್ಯೆಯನ್ನ ಜಾಸ್ತಿ ಮಾಡ್ಕೋಬೇಕು ಅಂತಕ್ಕಂಥ ಕಿವಿ ಮಾತು ಹೇಳ್ತಾ ಇಲ್ಲಿ ಏನಾಗಿದೆ ಅಂದ್ರೆ ವೀರಶೈವರಲ್ಲಿ ಭಿನ್ನಾಭಿಪ್ರಾಯಗಳು ಮೂಡಿದ್ದಾರೆ. ವೀರಶೈವರಾದವರು ಗಮನಿಸಬೇಕು, ಅಷ್ಟಾವರಣ ಪಂಚಾಚಾರ್ಯ ಶಸ್ತ್ರಗಳನ್ನು ಯಾರು ಆಚರಣೆ ಮಾಡ್ತಾರೋ ಅದು ವೀರಶೈವರು. ಅಷ್ಟಾವರಣ ಅಂದ್ರೆ ಗುರು, ಲಿಂಗ, ಜಂಗಮ, ಪೂಜ್ಯ ವಸ್ತುಗಳು. ಈ ಪೂಜ್ಯ ವಸ್ತುಗಳಿಗೆ ಸಾಧನಗಳು ವಿಭೂತಿ, ರುದ್ರಾಕ್ಷಿ ಮಂತ್ರ, ಬರುವ ಪ್ರತಿಫಲ ವಾಬೋಧಕ ಪ್ರಸಾದ, ಈ ಅಷ್ಟ ಆವರಣಗಳು. ಪಂಚ ಆಚಾರಗಳು ಶಿವಾಚಾರ್ಯ, ಗಣಾಚಾರ್ಯ, ನೃತ್ಯಾಚಾರ್ಯ ಅಂತ 5 ಆಚಾರಗಳನ್ನ, ಶಸ್ತ್ರಗಳು 6 ಸ್ಥಳಗಳನ್ನ, ಭಕ್ತ ಸ್ಥಳ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ 6 ಸ್ಥಳಗಳನ್ನ ನಾವು ಸಾಧನೆ ಮಾಡಬೇಕು. ವೀರಶೈವರಾದವರು ಭಕ್ತ ಸ್ಥಳದಿಂದ ಐಕ್ಯ ಸ್ಥಳ ಮುಟ್ಟಬೇಕು. ಇದಕ್ಕೆ ಸಾಧನೆ ಅಂತಾರೆ, ತಪಸ್ಸು ಅಂತಾರೆ, ಇದಕ್ಕೆ ವ್ರತ ಅಂತಾರೆ. ಈ ವ್ರತಗಳನ್ನ ನಾವು ಮಾಡೋದ್ರಲ್ಲಿ ದೂರ ಆಗಿದ್ದೀವಿ. ಯಾರು ಇವತ್ತು ತ್ರಿಕಾಲದಲ್ಲಿ ಯಾರು ಶಿವಪೂಜೆ ಮಾಡ್ತಾ ಇಲ್ಲ. ಹೇಳಲಿಕ್ಕೆ ಅಷ್ಟೇ, ಕೇಳಲಿಕ್ಕೆ ಅಷ್ಟೇ ಇದ್ದೀರಿ. ವೀರಶೈವರಾದವರು ತ್ರಿಕಾಲ ಪೂಜೆ ಮಾಡಬೇಕು ಅಂತಿದೆ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ 2 ಹೊತ್ತಾದ್ರೂ ಶಿವಪೂಜೆ ಮಾಡಬೇಕು. 2 ಹೊತ್ತು ಮಾಡ್ಲಿಕ್ಕೆ ಆಗದವರು 1 ಹೊತ್ತಾದ್ರೂ ಮಾಡಿ. ರಿಯಾಯಿತಿ ಕೊಡ್ತಾ ಇದ್ದೀವಿ. 1 ಹೊತ್ತು ಮಾಡ್ಲಿಕ್ಕೆ ಆಗ್ತಾ ಇದ್ರೆ ನೀನು ವೀರಶೈವ ಲಿಂಗಾಯತ ಗೊತ್ತಾಗಲಿ, ನಿನ್ನ ಕೊಳ್ಳ ಲಿಂಗಪ್ಪಲ್ಲಿ ಉಗಾದಿಗೆರೆ ಮಾಡು, ದೀಪಾವಳಿಗೆರೆ ಮಾಡು, ಯಾವ್ದಾರ ಒಂದು ದಿವಸ ಮಾಡ್ತೀಯ. ಕೊಳ್ಳ ಲಿಂಗಪ್ಪಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾರು ಅಂದ್ರೆ ವೀರಶೈವರು ಗೊತ್ತಾಗುತ್ತೆ. ಆ ಹಿನ್ನೆಲೆಯಲ್ಲಿ ಈ ಪಂಚ ಆಚಾರ, ಶಸ್ತ್ರ ಮತ್ತು ಅಷ್ಟಾವರಣದಲ್ಲಿ ಯಾರು ಆಚರಣೆ ಮಾಡ್ತಾರೋ ಎಲ್ಲರೂ ವೀರಶೈವರು. ಈಗೇನಾಗಿದೆ ಸಮಾಜದಲ್ಲಿ ಅನ್ನಂತ ಭಾವಿಸ್ಕೋಬೇಡಿ. ಉಪಪಂಗಡಗಳು ಜಾಸ್ತಿಯಾಗಿ ಆ ಉಪಪಂಗಡಗಳಿಗೆ ಮಟ್ಟಗಳು ಮಾಡಿಕೊಂಡು ಸಮಾಜ ಚಿತ್ರವಾಗಿದೆ. ಸಮಾಜ ಹೇಗೆ ಚಿತ್ರ ಆಗಿದೆ ಅಂದ್ರೆ, ಒಂದು ಗಾಜಿನ ಲೋಟ ಇದು ವೀರಶೈವ ಸಮಾಜ, ಲಿಂಗಾಯತ ಸಮಾಜ ಇದು ಬಿದ್ದೋಗ್ಬಿಟ್ಟಿದೆ. 100 ಪೀಸ್ ಆಗಿದ್ದಾವೆ. ಪೀಸ್ ಅಂತ ಗೊತ್ತಿಲ್ಲ, ಸಾಧುರು, ನೊಣದ್ರು, ಕುಂಚುಗರು, ಗಾಣಿಗರು ಅಂತ 100 ಪೀಸ್ ಆಗಿದ್ದಾವೆ. ಆ ಪೀಸನ್ನ ಅಂಟಿಸಕ್ಕೆ ಯಾವ ಫೆವಿಕಲ್ ಬೇಕು ಆಗ್ತಾ ಇಲ್ಲ, ಫೆವಿಕಲ್ ತರಕ್ಕೆ ಆಗ್ತಾ ಇಲ್ಲ. ಆ ಫೆವಿಕಲ್ ತರಬೇಕು ಅಂದ್ರೆ ನೀವು ಹೋಗೋದು ಗುರುಗಳ ಸಾನ್ನಿಧ್ಯಕ್ಕೆ ಹೋಗ್ಬೇಕು. ಗುರುವಿನ ಸಾನ್ನಿಧ್ಯದಲ್ಲಿ ಹೋದ್ರೆ ಗುರು ಏನು ಆದೇಶ ಕೊಡ್ತಾರೆ, ಆದೇಶವನ್ನ ಚಾಚು ತಪ್ಪದೆ ಪರಿಪಾಲನೆ ಮಾಡಿದ್ರೆ ಕೆಲವೇ ವರ್ಷದ ಧರ್ಮ ಉಳಿಬಹುದು. ಗುರುಗಳನ್ನು ಮರೆತರೆ ಧರ್ಮ ಎಂದಿಗೂ ಉಳಿಯಲು ಸಾಧ್ಯನೇ ಇಲ್ಲ. ಆ ಹಿನ್ನೆಲೆಯಲ್ಲಿ ಪಂಚಪೀಠಗಳು ಈ ಲಿಂಗ ಪೂಜೆ ಅಭಿಯಾನವನ್ನ ನಾಡಿನ ಮೂಲೆ ಮೂಲೆಗಳಲ್ಲಿ ಆಯೋಜನೆ ಮಾಡಿದ್ದಾರೆ. ಶಿವಲಿಂಗರು ಮಾತು ಹೇಳಿದ್ರು, ದೇವರನ್ನು ಯಾರು ಅರ್ಸಿಕೆಯವರು ಇಷ್ಟು ವರ್ಷ ಲಿಂಗ ಪೂಜೆ ಮಾಡಿದ್ದೀರಲ್ಲ,
ಪೂಜ್ಯರ ಸಾನ್ನಿಧ್ಯದಲ್ಲಿ ಯಾರು ದೇವ್ರು ನೋಡಿದ್ದೀರಾ? ದೇವ್ರು ಹೇಗಿದೆ ಅಂತ ಯಾರ್ಯಾರು ನೋಡಿದ್ರೆ ಕೈ ಎತ್ತಿ ಯಾರು ನೋಡಿದ್ರೆ? ದೇವರು ಯಾರು ನೋಡಿಲ್ಲ. ನಾವು ನೋಡಕ್ಕಾಗಿಲ್ಲ. ನಾವು ಪ್ರಯತ್ನ ಪಡ್ತಾ ಇದೀವಿ ದೇವ್ರು ನೋಡಕ್ಕೆ. ದೇವರನ್ನ ಪ್ರತ್ಯಕ್ಷ ನೋಡಕ್ಕಾಗಲ್ಲ. ಸಿದ್ಧಾಂತಿಕ ಮಾಡಿದ ಒಂದು ಮಾತು ಬರುತ್ತೆ, ಅಪ್ರತ್ಯಕ್ಷ ಮಹಾದೇವ ಸರ್ವೇಶ್ ಆತ್ಮಾಯ ಪ್ರತ್ಯಕ್ಷ ಗುರುರೂಪೇಣ ವರ್ತತೆ ಭಕ್ತಿ ಸಿದ್ಧೆ ಅಂತಕ್ಕಂಥ ಮಾತು ಸಿದ್ಧಾಂತಿಕ ಮನೆಯಲ್ಲಿ ಅಗಸ್ತ್ಯ ಋಷಿ ಅಗಸ್ತ್ಯರಿಗೆ ರೇಣುಕರು ಬೋಧನೆ ಮಾಡಿದ್ದಾರೆ. ಇದರ ಅರ್ಥ ಇಷ್ಟೇ, ದೇವರನ್ನ ನೇರವಾಗಿ ಯಾರು ನೋಡಕ್ಕಾಗಲ್ಲ. ಅರ್ಚಕರಿಗೆ ಸಾಕ್ಷಾತ್ ಭಗವಂತ ದರ್ಶನ ಕೊಡ್ಲಿಕ್ಕೆ ಅವನು ವೇಷಭೂಷಣ ಬಂದ್ಬಿಟ್ರೆ ನಾವು ಭಯ ಪಟ್ಕೊಡ್ತೀವಿ. ಚಾಮುಂಡಿ ದೇವಿ ಸಾಕ್ಷಾತ್ ರೂಪದಲ್ಲಿ ಬಂದು ಆ ಹುಲಿಯ ಸಿಂಹದಲ್ಲಿ ಕುತ್ಕೊಂಡು ಖಡ್ಗ ತ್ರಿಶೂಲ ಹಿಡ್ಕೊಂಡು ಬಂದ್ರೆ ನಾವೆಲ್ಲ ಭಯ ಪಟ್ಕೊಡ್ತೀವಿ. ಆ ನಿಜ ರೂಪದಲ್ಲಿ ಬಂದು ದೇವರು ನೋಡಕ್ ಆಗಲ್ಲ ಅಂದ್ಬಿಟ್ಟು ಗುರು ರೂಪದಲ್ಲಿ ದೇವರು ನೋಡಿದ್ದ ಗುರು ಕಲಿಸಿದ್ದಾರೆ. ಅದಕ್ಕೆ ಗುರು 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 ನಾ ಗುರುವರಧಿಕಂ ಅಂತ ಶಾಸ್ತ್ರ ಬೋಧನೆ ಮಾಡಿದೆ. ಗುರುವಿಗೆ ಅಧಿಕಾದ ವಸ್ತು ಯಾವುದು ದೊಡ್ಡದಿಲ್ಲ ಅಂತಕ್ಕಂಥ ಭಾವಿಸ್ಕೊಂಡು ಆ ಗುರುವಿನ ಸೇವೆಯನ್ನು ಅರ್ಚಕರೇ ನಾಗರಿಕರು ತುಂಬಾ ವರ್ಷಗಳಿಂದ ಸತತವಾಗಿ ಒಂದು ರೇಣುಕ ಜಯಂತಿ ಸಮಾರಂಭ, ಒಂದು ಗಣಪತಿಯ ಸಮಾರಂಭ, ಈಗಾಗಲೇ ಮತ್ತೊಂದು ಹುಟ್ಟಾಕಿದ್ದಾರೆ ವೀರಸ್ಯ ಸದ್ಬೋಧ ಸಮಾರಂಭ, ಮತ್ತೊಂದು ಗಣಪತಿ ಒಂದೊಂದು ಕಾರ್ಯಕ್ರಮ ಆಯೋಜನೆ ಮಾಡಿ ನೀವೆಲ್ಲ ಮಾಡ್ತೀರಾ ಅಂತ ಕೇಳಿ ಬಹಳ ಸಂತೋಷ ಆಯಿತು. ನಾವು ಪ್ರತಿ ವರ್ಷ ನೀವೆಲ್ಲ ಬದಲಾವಣೆ ಆಗಬೇಕು. ಕಳೆದ ವರ್ಷ ಏನು ಇಲ್ಲೆಲ್ಲ ವೀರಶೈವದವರು ಗುರುಗಳು ಬರ್ತಾರೆ ಅಂದ್ಬಿಟ್ಟು ಊಟದಲ್ಲಿನ ಕಡಿಗೆಯನ್ನ ಪೆಟ್ಟಿ ದೇವ್ರ ಮಂದಿರ ಕಡಿಗೆಯನ್ನು ಹಾಕೊಂಡು ಬರಬೇಡಿ. ಪ್ರತಿನಿತ್ಯ ಕಡ್ಡಾಯವಾಗಿ ಲಿಂಗ ಪೂಜೆ ಮಾಡಿ ನಿಮಗೆ ಇಷ್ಟ ಅರ್ಥಗಳು ಈಡೇರ್ತವೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಚತುರ್ವಿಧ ಪುರುಷಾರ್ಥಗಳು ಈಡೇರಬೇಕು ಅಂದ್ರೆ ವೀರಶೈವರಾದವರು ಲಿಂಗ ಪೂಜೆ ಮಾಡಬೇಕು. ನಮ್ಮ ಸಹೋದರ ಧರ್ಮದವರು ಪಕ್ಕದ ನಮ್ಮ ಸಹೋದರದ ಮಹಾಮನಿಯರು ಅವರೆಷ್ಟು ಮಟ್ಟಿಗೆ ಧರ್ಮವನ್ನು ಕಾಪಾಡ್ತಾರೆ ಅಂತ ಸ್ವಲ್ಪ ಯೋಚನೆ ಮಾಡಿ. ದಿನಕ್ಕೆ 5 ಸಾರಿ ಒಬ್ಬ ನಿಷ್ಠಾವಂತ ಮಹಾಮನಿಯ ದಿನಕ್ಕೆ 5 ಸಾರಿ ನಮಾಜ್ ಮಾಡ್ತಾನೆ. ಇವೆಲ್ಲ ಗೊತ್ತು. ಒಬ್ಬ ನಿಷ್ಠಾವಂತ ವೀರಶೈವ ತ್ರಿಕಾಲದಲ್ಲಿ ಶಿವ ಪೂಜೆ ಮಾಡಬೇಕು. ಬಹುಶಃ ಈ ಧರ್ಮದ ಈ ವಿಚಾರದಲ್ಲಿ ಹೇಳಬಹುದು. ಇನ್ನೂ LKG ಹುಡುಗರು, ನೀವು ಇನ್ನು ಪ್ರೈಮರಿಗೆ ಹೋಗಿಲ್ಲ, ಮಿಡ್ಲ್ ಹೋಗಿಲ್ಲ, ಕಾಲೇಜಿಗೆ ಹೋಗಿಲ್ಲ. ಧರ್ಮ ವಿಚಾರ LKG ಇದ್ದೇ ವಿದ್ಯಾರ್ಥಿಗಳು ನಾವು ಭಾವಿಸ್ಕೊಂಡಿದ್ದೇನೆ. ಆ ಮಟ್ಟಕ್ಕೆ ಮುಟ್ಟಬೇಕು ಅಂದ್ರೆ ಸಾಧನೆ ಮಾಡಬೇಕು, ತಪಸ್ಸು ಮಾಡಬೇಕು, ನೀವು ವ್ರತಗಳನ್ನು ಮಾಡಬೇಕು. ಗೌರಿ ಹಬ್ಬ ವ್ರತ ಮಾಡ್ತಿರಲ್ಲ, ಮಂಗಳಗೌರಿ ವ್ರತ ಮಾಡ್ತಿರಲ್ಲ, ಸಂಭ್ರಮ ಸಡಗರದಿಂದ ಆಚರಿಸ್ತೀರ ವ್ರತವನ್ನ. ಅದೇ ಸಂಭ್ರಮ ಸಡಗರದಿಂದ ನಿತ್ಯ ಲಿಂಗ ಪೂಜೆಯನ್ನು ಮಾಡಬೇಕು. ಅರ್ಥ ಆಯ್ತಾ? ಲಿಂಗ ಪೂಜೆ ಮಾಡ್ತೀವಿ, ಚಪ್ಪಾಳೆ ಹಾಕ್ತೀವಿ, ಚಪ್ಪಾಳೆ ಹಾಕ್ತಾರೆ, ಪೂಜೆ ಮಾಡಬೇಕು. ಗೊತ್ತಾದ? ಆ ಗುರು ಬಂದಾಗ ಏನು ಮಾತಾಡಿದಂತ ಮಾತನ್ನು ತಿಳ್ಕೊಂಡೋಗಿ ನಡೀಲಿ ಅಂತಕ್ಕಂಥ ಮಾತು ಹೇಳಿ, ಬಹುಶಃ ಈ ಮುಂದೆ ಇದೇ ತಿಂಗಳು ದಿನಾಂಕ 15/12/2024 ಬಾಳೆಹೊನ್ನೂರು ಪೀಠದ ಪರಮ ಪೂಜ್ಯರು, ವಿದ್ವಾಂಸರು, ಸಾಹಿತಿಗಳಾದಂಥ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ 1108 ಜಗದ್ಗುರು ಪ್ರಸನ್ನಯ್ಯನಿಗೆ ವೀರಬ್ರಹ್ಮ ಭಗವತ್ಪಾದರವರು ಬದುಕಿದ್ದರೆ ಇದೇ 24ಕ್ಕೆ ಅವರಿಗೆ 100 ವರ್ಷ ಆಗ್ತಿತ್ತು. 100 ವರ್ಷ. ಆ 100 ವರ್ಷ ಕಾರ್ಯಕ್ರಮ ಆಯೋಜನೆ ಪರಮಪೂಜ್ಯ ಪ್ರಸ್ತುತ ಜಗದ್ಗುರುವರು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಗಂಗಾಧರ ಜಗದ್ಗುರುವರ 100 ವರ್ಷ ಕಾರ್ಯಕ್ರಮವನ್ನ SM ಕೃಷ್ಣಯ್ಯ ಮುಖ್ಯಮಂತ್ರಿ ಇದ್ದಾಗ ಬೆಂಗಳೂರಲ್ಲಿ ಆಚರಣೆ ರೇಣುಕಾಚಾರ್ಯ ಕಾಲೇಜಿನಲ್ಲಿ ಆಚರಣೆ ಮಾಡಿದ್ರು. ಈಗ ಅವರ ಗುರುಗಳಾದ ಜಗದ್ ರುದ್ರಮಶಿವಾಚಾರ್ಯ ಮಹಾಸ್ವಾಮಿ ಸಂಧಿದೇವರ 100ನೇ ವರ್ಷದ ಕಾರ್ಯಕ್ರಮವನ್ನ ಇದೇ ಪೌರ್ಣಮಿ ಭಾನುವಾರ ಕಾರ್ಯಕ್ರಮ ಆಯೋಜನೆ ಆಗಿದೆ. ಆಯೋಜನೆಗೆ ನಿಮಗೆ ಓಪನ್ ಆಗಿ ಆಮಂತ್ರಣ ಕೊಡ್ತಿದ್ವಿ. ಅರ್ಚಕರವರು ಬರಬೇಕು. ಯಾಕೆಂದ್ರೆ ನೀವೆಲ್ಲ ಉತ್ಸಾಹ ಇರುವಂತ ಧರ್ಮಾಭಿಮಾನಿಗಳು. ನೀವೆಲ್ಲ ರೇಣು ಜಯಂತಿಗೆ 30 ಬಸ್ ಗಂಟೆ ತಗೊಂಡ್ಬಂದಿವಿ. ನೀವು 1-2 ಬಸ್ ಅಲ್ಲ, 30 ಬಸ್ ಗಂಟೆ ಅರ್ಚಕರು ತಗೊಂಡ್ಬಂದಿದ್ದೀರಾ ಬಾಳೆಹೊನ್ನೂರಿಗೆ. ಈಗ ನಾಳೆ 14-15 ಕಾರ್ಯಕ್ರಮಕ್ಕೆ ಪರಮಪೂಜ್ಯರ ಶತಮಾನೋತ್ಸವಕ್ಕೆ ನೀವೆಲ್ಲ ಬಹಳ ಮಟ್ಟಿಗೆ ಬರ್ತೀರಿ ಅಂತ ನಂಬ್ಕೊಂಡಿದ್ದೀವಿ. ಆ ಆಮಂತ್ರಣ ಪತ್ರಿಕೆಯನ್ನ ಇವತ್ತೇ ಸಮಾರಂಭದ ಅಧ್ಯಕ್ಷರಾಗಿರ್ತಕ್ಕಂಥ ಕಾಡಸಿದ್ದೇಶ್ವರ ಮಠದ ಪರಪೂಜ್ಯ ಸ್ವಾಮೀಜಿಯವರು ಈ ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆ ಮಾಡಿ, ಡಾಕ್ಟರ್ ಕರಿಬಸವ ಶಿವೇಗೌಡ ಸ್ವಾಮಿ ಬಿಡುಗಡೆ ಮಾಡಿ ಅವರು ಮುಂದೆ ಮಾತಾಡ್ತಾರೆ. ಆ ಬಿಡುಗಡೆಯನ್ನ ಪೂಜ್ಯರು ಮಾಡಬೇಕು. ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಕಲ್ಯಾಣ ಮಂಟಪ ಪ್ರಾರಂಭ ಮಾಡಲಾಗಿಂದಲೂ ಈ ಒಂದು ಕ್ಷೇತ್ರ ಪವಿತ್ರವಾಗಿರ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥ ಸಂಘಟನೆಯಲ್ಲಿ ನಿರ್ವಾಣ ಸ್ವಾಮಿಯವರು, ಪ್ರಭುಕುಮಾರ್ ಅವರು, ಸಿದ್ದರಾಮ ಶೆಟ್ಟರು,
ಜಗದೀಶ್ ಅವರು, ಯೋಗಾನಂದ ಅವರು, ಚನ್ನದೇವರು ಇವರೆಲ್ಲರೂ ಸಂಘಟನೆಯಲ್ಲಿ ಸೇರಿ ನಡುವಳಿಕೆಯಲ್ಲಿ ಶ್ರೀಗಳ ಮಧ್ಯೆ ಇಟ್ಟುಕೊಂಡು ಈ ಒಂದು ಕಲ್ಯಾಣವನ್ನು ಪ್ರಾರಂಭ ಮಾಡಬೇಕು ಅಂತ ಶುರು ಮಾಡಿದರು. ಒಂದು ಹಂತಕ್ಕೆ ಬಂದಾಗ ಮುಂದೆ ವ್ಯವಸ್ಥೆಯಲ್ಲಿ ಬಹಳ ಆತಂಕ ಅಂತಕ್ಕಂಥ ಚಿಂತನೆ ಬಂದಾಗ ಪರಮ ಪೂಜ್ಯ ಮಹಾಸನ್ನಿಧಿಯವರ ಕೃಪಾ ಆಶೀರ್ವಾದ ಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಮಹಾಸನ್ನಿಧಿಯವರ ಪಾದಕ್ಕೆ ದರ್ಶನ ಮಾಡಿಕೊಂಡು ಈ ಒಂದು ಕ್ಷೇತ್ರದ ಅಭಿವೃದ್ಧಿಗಾಗಿ ಕುರಿತು ದಯಮಾಡಿಸಬೇಕು ಅಂತ ಕೇಳಿದಾಗ ಮಹಾಸನ್ನಿಧಿಯವರು ಬಹಳ ಸರಳ ಮನಸ್ಸಿನಿಂದ ಹರ್ಷಿಕೇರಿ ಅಂದರೆ ವೀರ ಸೋಮೇಶ್ವರ ಶಿವಾಚಾರ್ಯ ತಪ್ಪರ ಮನೆ ಇದ್ದಂತೆ ಈ ಕ್ಷೇತ್ರದ ಅಭಿಪ್ರಾಯವನ್ನು ಬಹಳ ಆತ್ಮೀಯತೆಯಿಂದ ಬಂದು ಮನೆ ಮನೆಗೆ ಪಾತ್ಪೂಜೆಯನ್ನು ಮಾಡಿ ಬಂದಿರತಕ್ಕಂಥ ಕಾಣಿಕೆಯನ್ನು ನಮ್ಮ ಕಲ್ಯಾಣ ಮಂಟಪದ ಜೀರ್ಣೋದ್ಧಾರಕ್ಕೆ ಆಶೀರ್ವಾದವನ್ನು ದಯಪಾಲಿಸಿದರು. ಅಂದಿನಿಂದ ಇಂದಿನವರೆಗೂ ಕೂಡ ಪ್ರತಿ ವರ್ಷ ಇಷ್ಟಪಟ್ಟ ಪೂಜೆ ನಡೆದು ಬರ್ತಕ್ಕಂಥದ್ದಿದೆ. ಆ ಒಂದು ವ್ಯವಸ್ಥೆಯಲ್ಲಿ ಸದ್ಭಕ್ತರು, ಶ್ರೇಷ್ಠ ಜ್ಞಾನಿಗಳು, ಪೀಠಾಭಿಮಾನಿಗಳು, ಧರ್ಮಾಭಿಮಾನಿಗಳು ಚಾಚು ತಪ್ಪದೇ ತಮ್ಮ ಒಂದು ಸೇವೆಯನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದು ಪರಿಪೂರ್ಣ ಪ್ರತಿ ವರ್ಷ ಇದೇ ರೀತಿ ಮುಂದುವರಿಲಿ. ಅದರ ಜೊತೆಗೆ ವೀರಶೈವ ಧರ್ಮದ ಒಂದು ಸಂಘಟನೆ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಜಗದ್ಗುರು ಮಹಾಸನ್ನಿಧಿಯವರ ಇಷ್ಟಲಿಂಗ ಪೂಜೆಯ ಸಮೇತ ವೀರಶೈವ ಒಟ್ಟುಗಳಿಗೆ ದೀಕ್ಷಾ ಸಂಸ್ಕಾರ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರುವಂಥದ್ದನ್ನು ಸಮಿತಿಯವರು ವಹಿಸ್ಕೊಂಡು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಇನ್ನೊಂದು ವಿಶೇಷಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಬಾಳೆಹೊನ್ನೂರು ಪೀಠದ 120ನೇ ಜಗದ್ಗುರುಗಳು ಶ್ರೀ ಜಗದ್ಗುರು ಸಾವಿರದ 8 ಜಗದ್ಗುರು ರುದ್ರಮುನಿ ಶಿವಾಚಾರ್ಯರವರ ಶತಮಾನೋತ್ಸವದ ಈ ಒಂದು ಪತ್ರಿಕೆಯನ್ನು ನಮ್ಮ ಕಡೆಯಿಂದ ಬಿಡುಗಡೆ ಮಹಾಸನ್ನಿಧಿಯವರು ಮಾಡಿಸಿದ್ದಾರೆ. ಅದು ನಮ್ಮ ಸುಕೃತದ ಪುಣ್ಯ ಅಂತ. ಬಾಳೆಹೊನ್ನೂರು ಪೀಠಕ್ಕೆ ಅವರು ಪಟ್ಟಾಧಿಕಾರ ಆಗಬೇಕು ಸಂದರ್ಭದಲ್ಲಿ ವೀರಗಂಗಾಧರ ಶಿವಾಚಾರ್ಯರು ಆಸ್ಪತ್ರೆಗಿರುವಾಗ ಒಟ್ಟುವನ್ನು ನೋಡಬೇಕು ಯಾರು ಅಂತ ಕೇಳಿದಾಗ ವೀರಗಂಗಾಧರ ಶಿವಾಚಾರ್ಯರು ಒಟ್ಟು ಪಾರ್ಶಿಯಲ್ಲಿದೆ, ಅವರನ್ನು ಕರ್ಕೊಂಡ್ಬರ್ಬೇಕು ಅಂತ ಹೇಳಿದರು. ಅಲ್ಲಿ ಸಮಿತಿಯವರು, ಕೃಷಿಕರು, ಆರ್ ಬಿ ಲಿಂಗಾರಾಜರು, ಸಾವನ್ ಶೆಟ್ಟಿ ರುದ್ರಪ್ಪನವರು, ಗುಬ್ಬಿ ವೀರೇಂದ್ರವರೆಲ್ಲರ ಜೊತೆಗೆ ನಾನು ಕೂಡ ಬಾರ್ಷಿಗೆ ಹೋಗಿ ರುದ್ರಮುನಿ ಶಿವಾಚಾರ್ಯನ ಜೊತೆಗೆ ಕರ್ಕೊಂಡು ಬಂದು ಮಾತೇನ್ ಮಠದಲ್ಲಿ ಅವರಿಗೆಲ್ಲ ಪೀಠದ ಬಿಲ್ಲನ್ನು ಬರವಣಿಗೆಯನ್ನು ಮಾಡತಕ್ಕಂಥ ಸಂದರ್ಭ ಅವತ್ತು ನನ್ನ ಸೇವೆಯಾಗಿತ್ತು. ಇವತ್ತು 120ನೇ ಜಗದ್ಗುರುವರ ಶತಮಾನೋತ್ಸವದ ಕಾರ್ಯಕ್ರಮ ಪತ್ರಿಕೆಯನ್ನು ಬಿಡುಗಡೆ ಮಾಡತಕ್ಕಂಥ ಯೋಗ ಬಂದಿದೆ ಅಂದ್ರೆ ಅದು ನನ್ನ ಸುಕೃತದ ಶ್ರೇಷ್ಠವಾದ ಪೂಜೆ ಫಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮ ತಾರೀಖು 15, 12, 24 ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರತಿ ವರ್ಷ ಹರ್ಷಿಕೇರಿಯಿಂದ ಜಾತ್ರಾ ಮಹೋತ್ಸವಕ್ಕೆ ಬಸ್ಸನ್ನು ಮಾಡಿಕೊಂಡು ಹೋಗತಕ್ಕಂಥ ಸಂದರ್ಭ ನಮ್ಮ ದಿವಂಗತ ಸಿದ್ದರಾಮ್ ಶೆಟ್ಟಿ ಇರುವಾಗ 10ರಿಂದ 60-70 ಬಸ್ನವರೆಗೂ ತಗೊಂಡು ಹೋಗೋದಾಗಿದ್ವಿ. ಈಗ ನಮ್ಮ ನಿರ್ವಾಣ ಸ್ವಾಮಿಯವರು ಇದ್ದಾರೆ, ಪ್ರಭುಕುಮಾರ್ ಅವರು ಇದ್ದಾರೆ ಮತ್ತು ಪರಮೇಶ್ವರ್ ಇದ್ದಾರೆ. ಇವರೆಲ್ಲರೂ ಸಮಿತಿಯವರು ಸೇರಿಕೊಂಡು ಆ ಒಂದು ಶತಮಾನೋತ್ಸವದ ಕಾರ್ಯಕ್ರಮಕ್ಕೆ 25 ಬಸ್ಸಿನ ವ್ಯವಸ್ಥೆ ಮಾಡಿಕೊಂಡು ಹರ್ಷಿಕೇರಿ ಗ್ರಾಮದವರು ಬಾಳೆಹೊನ್ನೂರಿಗೆ ಬರ್ತಾರೆ ಅಂತಕ್ಕಂಥ ಮಾತನ್ನು ಮಹಾಸನ್ನಿಧಿಯವರ ಪಾದಕ್ಕೆ ನಾನು ಅರಿಕೆ ಮಾಡಿಕೊಳ್ತಾ ಇದ್ದೀನಿ. ತಾವೆಲ್ಲರೂ ಕೂಡ ಆ ಒಂದು ಸಂಘಟನೆಯನ್ನು ಮುಂದುವರಿಬೇಕು. 121ನೇ ಜಗದ್ಗುರು ಏನು ಸಾಧನೆ ಮಾಡಿದರು ಅಂತಕ್ಕಂಥದ್ದು ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯರು 120 ಜನ ಜಗದ್ಗುರು ಪೀಠದ ಒಂದು ಗೌರವವನ್ನು ಸಂಘಟನೆಯನ್ನು ಮಾಡ್ಕೊಂಡು ಬಂದಿದ್ರು. 121ನೇ ಜಗದ್ಗುರು ವೀರಗಂಗಾಧರ ಶಿವಾಚಾರ್ಯ ಪಂಚಪೀಠ ಅನ್ನೋದನ್ನು ಯಾರು ಎತ್ತಿ ತೋರಿಸಿದ್ರು, ಪೀಠದ ಗೌರವವನ್ನು, ಪೀಠದ ಮೂಲೆಯಲ್ಲಿರ್ತಕ್ಕಂಥ ಆಸ್ತಿ ವ್ಯವಸ್ಥೆಯನ್ನು ಸಂಘಟನೆ ಮಾಡಿರ್ತಕ್ಕಂಥವ್ರು 121ನೇ ಜಗದ್ಗುರು ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ. ಆ
ಆ ಒಂದು ಪೀಠಕ್ಕಾಗಿ ತಮ್ಮ ಜೀವನವನ್ನು ಹಗಲಿರುಳು ಕೂಡ ಶ್ರಮ ಮಾಡಿ ಆ ಸಂಘಟನೆಯನ್ನು ಮಾಡಿರ್ತಕ್ಕಂಥದ್ದು ಜಗದ್ಗುರು ವೀರಗಂಗಾಧರ ಶಿವಾಚಾರ್ಯರ ಶಕ್ತಿ ಸಾಮರ್ಥ್ಯ ಅವರು ಪಡೆದಿದ್ದಾರೆ. ಆ ಇಷ್ಟಲಿಂಗವನ್ನು ನಾವು ಕೂಡಿ ನೋಡಿ ಪುನೀತರಾಗಿದ್ದೀವಿ. ಸಮಯದ ಅವಕಾಶ ಆಗಲೇ 2 ಗಂಟೆ ಆಯಿತು ಸಮಯ. ತಾವೆಲ್ಲ ಸಿದ್ಧ ಬೆಳಗ್ಗೆ ತಿಂಡಿ ತಿಂದಿರಿ, ಕಾಫಿ ಕುಡಿದಿರಿ, ಮಾಸ ನೀಡೋರಿಗೂ ಏನಿಲ್ಲ. ಆ ಒಂದು ವ್ಯವಸ್ಥೆಗೆ ಸಮಯದ ಒಂದು ಪ್ರಜ್ಞೆಯನ್ನು ನಾವು ಇಟ್ಕೋಬೇಕು. ಆ ಸಮಯದ ಅವಕಾಶದ ದಾನವನ್ನು ಮಾಸ ನೀಡೋರು ಪಾದಕ್ಕೆ ಅರ್ಪಿಸಿ 2 ಮಾತಿಗೆ ವಿರಾಮ ಕೊಡುತ್ತೇವೆ. ಶಿವಭ್ಯ ಶಿವಭ್ಯ ಶಿವಭ್ಯ.